ಕೆಲ ಕನಸುಗಳು ನಮಗೆ ಸಾಮಾನ್ಯ ಕನಸಿನಂತೆ ಕಂಡರೂ ಇನ್ನು ಕೆಲವು ಕನಸುಗಳು ನಮ್ಮ ಮನಸ್ಸಿನಲ್ಲಿ ದೀರ್ಘಕಾಲದವರೆಗೆ ಉಳಿದುಕೊಳ್ಳುವಂತೆ ಮಾಡುತ್ತದೆ. ಆದರೆ ನಾವು ಎಂತಹದ್ದೇ ಕನಸನ್ನ ನೋಡಿದ್ರೂ ಅದು ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಭವಿಷ್ಯದೊಂದಿಗೆ ಸಂಬಂಧವನ್ನ ಹೊಂದಿರುತ್ತದೆ, ನಮ್ಮ ಮುಂದಿನ ಜೀವನಕ್ಕೆ ಸಂದೇಶವನ್ನ ನೀಡುತ್ತದೆ. ಸ್ವಪ್ನ ಶಾಸ್ತ್ರದ ಪ್ರಕಾರ ನೀವು ದೀಪವನ್ನ ಬೆಳಗಿಸಿ ದೇವರಿಗೆ ಆರತಿ ಮಾಡುವ ಕನಸು ಕಂಡ್ರೆ ಆ ಕನಸನ್ನ ಅತ್ಯಂತ ಶುಭವೆಂದು ಹೇಳಲಾಗುತ್ತದೆ. ಜೀವನದಲ್ಲಿ ನಕಾರಾತ್ಮಕ ಶಕ್ತಿ ಕಡಿಮೆಯಾಗುತ್ತದೆ ಮತ್ತು ಶುಭ ಅವಕಾಶಗಳು ಸಾಧ್ಯತೆ ಹೆಚ್ಚಾಗಬಹುದು ಎಂಬುದನ್ನು ಸೂಚಿಸುತ್ತದೆ. ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿಯ ವಾತಾವರಣ ಮೇಲುಗೈ ಸಾಧಿಸುವ ಮುನ್ನ ವ್ಯಕ್ತಿಯು ಇಂತಹ ಕನಸನ್ನ ಕಾಣುತ್ತಾನೆ ಮತ್ತು ಮಾನಸಿಕ ಉದ್ವಿಗ್ನತೆಗಳು ಕ್ರಮೇಣ ಕಡಿಮೆಯಾಗುವಂತ ಈ ಸಂದರ್ಭದಲ್ಲೂ ಈ ರೀತಿಯಾದ ಕನಸನ್ನ ಬೀಳುವಂತೆ ಮಾಡುತ್ತದೆ. ಇನ್ನು ದೇವಸ್ಥಾನದಲ್ಲಿ ಕುಳಿತು ದೇವರನ್ನ ಪ್ರಾರ್ಥನೆ ಮಾಡುವಂತೆ ಕನಸನ್ನ ಕಂಡ್ರೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಹೆಚ್ಚಾಗಿರುವುದನ್ನ ಮತ್ತು ನಿಮ್ಮೆಲ್ಲ ಆಸೆಗಳು ಶೀಘ್ರದಲ್ಲೇ ಈಡೇರುವುದು ಎಂಬುದನ್ನ ವಿವರಿಸುತ್ತದೆ. ಈ ಕನಸು ನೀವು ಶೀಘ್ರದಲ್ಲೇ ಶುಭ ಸುದ್ದಿಯನ್ನ ಪಡೆದುಕೊಳ್ಳುತ್ತೀರಿ ಎಂದು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನ ಸೂಚಿಸುತ್ತದೆ. ಇದಿಷ್ಟೇ ಅಲ್ಲ, ದೇವರನ್ನ ಪ್ರಾರ್ಥಿಸುವ ವೇಳೆ ಅಥವಾ ದೇವರನ್ನ ಪೂಜಿಸುವಂತಹ ಸಂದರ್ಭದಲ್ಲಿ ಮನಸ್ಸು ವಿಚಲಿತವಾಗಿದ್ದರೆ ಅಥವಾ ಸರಿಯಾದ ಸಮಯಕ್ಕೆ ನಿಮಗೆ ಪೂಜೆಯನ್ನ ಪೂರ್ಣಗೊಳಿಸಲು ಸಾಧ್ಯವಾಗದೇ ಇದ್ದರೆ ಅಂತಹ ಕನಸುಗಳು ನಿಮ್ಮ ಜೀವನದಲ್ಲಿ ಕೆಲವು ಅಪೂರ್ಣವಾದ ಕಾರ್ಯಗಳ ಬಗ್ಗೆ ಹಾಗೂ ಮನಸ್ಸಿನ ಬಗ್ಗೆ ಕಾಳಜಿಯನ್ನ ತೆಗೆದುಕೊಳ್ಳುವುದು ತುಂಬಾನೇ ಮುಖ್ಯವೆಂಬುದನ್ನ ಸೂಚಿಸುತ್ತದೆ. ಈ ಕನಸು ನಿಮಗೆ ತಾಳ್ಮೆಯಿಂದ ವರ್ತಿಸುವಂತೆ ಮತ್ತು ಸರಿಯಾದ ದಿಕ್ಕಿನಲ್ಲಿ ಪ್ರಯತ್ನಗಳನ್ನ ಮಾಡುವಂತೆ ಪ್ರೇರೇಪಣೆಯನ್ನ ನೀಡುತ್ತವೆ. ಇದರ ಜೊತೆಗೆ ಕನಸಿನಲ್ಲಿ ದೇವರ ಪೂಜೆ ಮಾಡುತ್ತಿರುವಂತೆ ಅಥವಾ ದೇವರಿಗೆ ಆರತಿಯನ್ನ ಮಾಡುತ್ತಿರುವಂತೆ ಕನಸನ್ನ ಕಂಡ್ರೆ ಮುಂಜಾನೆ ಎದ್ದಾಕ್ಷಣ ದೇವರನ್ನ ಸ್ಮರಿಸಿಕೊಳ್ಳಿ. ನೀವು ಯಾವ ದೇವರನ್ನ ನಂಬುತ್ತೀರಿ ಆ ದೇವರಿಗೆ ಪೂಜೆಯನ್ನ ಸಲ್ಲಿಸಿ. ಸಂಪೂರ್ಣ ದಿನ ಸಕಾರಾತ್ಮಕ ಮನಸ್ಥಿತಿಯನ್ನ ಕಾಯ್ದುಕೊಳ್ಳಿ. ಅಗತ್ಯ ಇರುವವರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಸಾಧ್ಯವಾದಷ್ಟು ದಾನ ಹಾಗೂ ಧರ್ಮ ಕಾರ್ಯಗಳನ್ನ ಮಾಡಿ. ಇಂತಹ ಕೆಲಸಗಳನ್ನ ಮಾಡುವುದು ಶುಭದಾಯಕವಾಗಿರುತ್ತದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ದೇವರಲ್ಲಿ ನಂಬಿಕೆ ಮತ್ತು ಪ್ರಾಮಾಣಿಕ ಪ್ರಾರ್ಥನೆಯು ವ್ಯಕ್ತಿಯ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನ ತರುತ್ತದೆ. ಒಟ್ಟಿನಲ್ಲಿ ಕನಸಿನಲ್ಲಿ ದೇವರು ಕಾಣಿಸಿಕೊಂಡ್ರೆ ಅದನ್ನ ಭಯದಿಂದ ನೋಡುವ ಅಗತ್ಯವಿಲ್ಲ. ನಿಮ್ಮ ನಂಬಿಕೆ ಮತ್ತು ಭಕ್ತಿಯ ಪ್ರಕಾರ ದೇವರಿಗೆ ಕೃತಜ್ಞತೆ ಸಲ್ಲಿಸಿ ಸಕಾರಾತ್ಮಕ ಮನೋಭಾವದಿಂದ ಜೀವನವನ್ನ ಮುಂದುವರಿಸುವುದು ಉತ್ತಮ. ಮನೋವಿಜ್ಞಾನದ ಪ್ರಕಾರ ನಮ್ಮ ದಿನನಿತ್ಯದ ಆಲೋಚನೆಗಳು, ಭಾವನೆಗಳು ಮತ್ತು ಅನುಭವಗಳು ಕೂಡ ಕನಸುಗಳ ಮೇಲೆ ಪ್ರಭಾವ ಬೀರುತ್ತವೆ. ಹೀಗಾಗಿ ಎಲ್ಲಾ ಕನಸುಗಳಿಗೂ ಭವಿಷ್ಯ ಸೂಚಿಸುವ ಅರ್ಥವಿದೆ ಎಂದು ಹೇಳಲು ಸಾಧ್ಯವಿಲ್ಲ. ಮನಸ್ಸಿನಲ್ಲಿ ನಿರಂತರವಾಗಿ ದೇವರ ಚಿಂತನೆ, ಭಕ್ತಿ, ಪೂಜೆ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರಿಂದಲೂ ಕನಸಿನಲ್ಲಿ ದೇವರು ಕಾಣಿಸಿಕೊಳ್ಳಬಹುದು.